ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಡೋಂಟ್ ಕೇರ್. ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿ ಆಗ್ತಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಡೋಂಟ್ ಕೇರ್. ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿ. ಜನವಸತಿಯ ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗ್ತಿದೆ. ದುಬೈನ ಬುರ್ಜ್ ಖಲೀಫಾದ ಹತ್ತಿರವೇ ಕ್ಷಿಪಣಿ ದಾಳಿ ಆಗ್ತಿರುವಂತದ್ದು. ಯುಎಇ, ಒಮಾನ್, ಕುವೈತ್, ಬಹ್ರೇನ್ ಕೂಡ ಈಗ ಟಾರ್ಗೆಟ್. ತೈಲ ಘಟಕಗಳ ಬಳಿಕ ಇದೀಗ ಬೃಹತ್ ಕಟ್ಟಡಗಳನ್ನು ಗುರಿ ಮಾಡಿಕೊಳ್ಳಲಾಗಿದೆ. ದುಬೈನ ಅಲ್ ಬದಾದಲ್ಲಿ ಡ್ರೋನ್ಗಳ ಸುರಿಮಳೆಯಾಗ್ತಿರುವಂಥದ್ದು. ಇರಾಕ್ನ ಫ್ರೆಂಚ್ ವಾಯುನೆಲೆ ಅಲ್ಲೂ ಕೂಡ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ಡ್ರೋನ್ ಅಟ್ಯಾಕ್ನಲ್ಲಿ ಓರ್ವ ಫ್ರೆಂಚ್ ಸೈನಿಕ ಸಾವನ್ನಪ್ಪಿರುವಂಥದ್ದು. ಇರಾನ್ ಬೆಂಬಲಿತ ಇರಾಕ್ ಸಂಘಟನೆಗಳಿಂದ ದಾಳಿ ಆಗ್ತಿದೆ. ಅಮೆರಿಕ, ಫ್ರೆಂಚ್ನ ಮಿಲಿಟರಿ ನೆಲೆಗಳು, ಕಾನ್ಸುಲೇಟ್, ಬಾಗ್ದಾದ್ನಲ್ಲಿರುವಂತಹ ರಾಯಭಾರಿ ಕಚೇರಿ, ಏರ್ಪೋರ್ಟ್, ಅಮೆರಿಕ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸಿ ಈಗ ಅಟ್ಯಾಕ್ ಮಾಡಲಾಗ್ತಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಡೋಂಟ್ ಕೇರ್ ಅಂತಿದೆ. ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿ ಮಾಡ್ತಿದೆ. ಜನವಸತಿ ಇರುವಂತಹ ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿರುವಂತದ್ದು ಇರಾನ್. ದುಬೈನ ಬುರ್ಜ್ ಖಲೀಫಾ ಹತ್ತಿರವೇ ಕ್ಷಿಪಣಿ ದಾಳಿ ಆಗ್ತಿದೆ. ಯುಎಇ, ಒಮಾನ್, ಕುವೈತ್, ಬಹ್ರೇನ್ ಕೂಡ ಈ ಟಾರ್ಗೆಟ್ಗೆ ಹೊರತಾಗಿಲ್ಲ. ತೈಲ ಘಟಕಗಳಾಯ್ತು. ಈಗ ಬೃಹತ್ ಕಟ್ಟಡಗಳೇ ಗುರಿ. ದುಬೈನ ಅಲ್ ಬದಾದ್ನಲ್ಲಿ ಡ್ರೋನ್ಗಳ ಸುರಿಮಳೆ ಆಗ್ತಿರುವಂಥದ್ದು. ಇರಾಕ್ನ ಫ್ರೆಂಚ್ ವಾಯುನೆಲೆ ಮೇಲೆ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ಡ್ರೋನ್ ಅಟ್ಯಾಕ್ನಲ್ಲಿ ಓರ್ವ ಫ್ರೆಂಚ್ ಸೈನಿಕ ಕೂಡ ಸಾವನ್ನಪ್ಪಿರುವಂಥದ್ದು. ಇರಾನ್ ಬೆಂಬಲಿತ ಇರಾಕ್ ಸಂಘಟನೆಗಳಿಂದ ದಾಳಿ ನಡೀತಿದೆ. ಅಮೆರಿಕ, ಫ್ರೆಂಚ್ನ ಮಿಲಿಟರಿ ನೆಲೆಗಳು, ಕಾನ್ಸುಲೇಟ್ಸ್, ದೊಡ್ಡ ದೊಡ್ಡ ಕಟ್ಟಡಗಳು, ರಾಯಭಾರಿ ಕಚೇರಿ, ಏರ್ಪೋರ್ಟ್ ಎಲ್ಲ ಕಡೆ ಕೂಡ ದಾಳಿ ಆಗ್ತಿರುವಂಥದ್ದು. ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸಿ ಈಗ ಅಟ್ಯಾಕ್ ಅನ್ನ ಮಾಡ್ತಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಈ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ತಿರುವಂಥದ್ದು. ದುಬೈ, ಕತಾರ್, ಸೌದಿ ಅರೇಬಿಯಾ ಯಾವ್ಯಾವ್ದು ಅಮೆರಿಕಾಗೆ ಸಪೋರ್ಟ್ ಮಾಡುತ್ತೋ, ಅಮೆರಿಕಾದ ಮಿತ್ರ ದೇಶಗಳು ಅಂತ ಯಾವ್ದು ಅನಿಸಿಕೊಂಡಿದೆಯೋ ಅಲ್ಲೆಲ್ಲವೂ ಕೂಡ ಭೀಕರ ದಾಳಿ ಆಗ್ತಿರುವಂಥದ್ದು. ದುಬೈನ ಅತಿ ಪ್ರಸಿದ್ಧವಾದಂತಹ ಬಹುಮಹಡಿ ಕಟ್ಟಡ ಬುರ್ಜ್ ಖಲೀಫಾದ ಹತ್ತಿರವೇ ಇಲ್ಲಿ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ತೈಲ ಘಟಕಗಳ ಬಳಿ ಇದೀಗ ಬೃಹತ್ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ತೈಲ ಘಟಕಗಳನ್ನ ಮೊದಲು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಯಿತು. ಬಹುದೊಡ್ಡ ಮಟ್ಟದಲ್ಲಿ ತೈಲ ಘಟಕಗಳ ಮೇಲನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಿದ್ದಾಯ್ತು. ಈಗ ಜನ ಇರುವಂತಹ ಜನವಸತಿ ಕಟ್ಟಡಗಳೇ ಇವರ ಟಾರ್ಗೆಟ್. ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗ್ತಿದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೀವಿ. ದುಬೈನ ಬುರ್ಜ್ ಖಲೀಫಾ ಜಗತ್ತಿನ ಸುಪ್ರಸಿದ್ಧವಾದಂತಹ ಕಟ್ಟಡ. ಇದರ ಬಳಿಯೇ ಈಗ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ಅಮೆರಿಕ ಮಿತ್ರ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಮಾಡುತ್ತಿದೆ. ಇದಕ್ಕೆ ಇರಾಕ್ನ ಸಪೋರ್ಟ್ ಕೂಡ ಇದೆ. ಇರಾನ್ ಬೆಂಬಲಿತ ಇರಾಕ್ ಸಂಘಟನೆಗಳು ದಾಳಿ ಮಾಡ್ತಿರುವಂಥದ್ದು. ಅಮೆರಿಕ, ಫ್ರೆಂಚ್ನ ಮಿಲಿಟರಿ ನೆಲೆಗಳು, ಕಾನ್ಸುಲೇಟ್ಸು, ಏರ್ಪೋರ್ಟು ಮತ್ತು ರಾಯಭಾರಿ ಕಚೇರಿಗಳು ಇವೆಲ್ಲವೂ ಕೂಡ ಈಗ ಟಾರ್ಗೆಟ್ ಆಗಿರುವಂಥದ್ದು.